Excel Techno School, ಗುರುವಾಯನಕೆರೆ, ವೇಣೂರು. Admission open now. ರಾಜ್ಯಪಾಲರು ಏನು ದ್ವೇಷ ಭಾಷಣ ಏನು ಈ ಬಿಲ್ಲನ್ನು ಕಳಿಸಿದ್ರು ಸರ್ಕಾರ, ಇದನ್ನು ರಾಷ್ಟ್ರಪತಿಯರ ವಿಮರ್ಶೆಗೆ ಬಿಟ್ಟಿದ್ದಾರೆ. ಕೆಲವು ಪಾಯಿಂಟ್ಗಳನ್ನ ಕೂಡ ಹಾಕಿದ್ದಾರೆ. ಇದನ್ನ ನಾವು ಕೂಡ ವಿರೋಧ ಪಕ್ಷದವರು ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿಕೊಂಡಿದ್ವಿ. ಏನು ಒಪ್ಪಿಗೆ ಇಲ್ಲದೆ ಏಕಾಏಕಿ ತುರಾತುರಿಯಿಂದ ಈ ಬಿಲ್ಲನ್ನ ಎರಡು ಸದನದಲ್ಲೂ ಕೂಡ ಪಾಸ್ ಮಾಡ್ಕೊಂಡು ತಗೊಂಡೋಗಿರೋದು ಯಾವುದೇ ಕಾರಣಕ್ಕೂ ಇದು ಸರಿಯಲ್ಲ. ಯಾವುದೋ ಒಂದು ಧರ್ಮದ ವಿರುದ್ಧವಾಗಲಿ ಯಾರೋ ಒಂದು ದ್ವೇಷದ ಭಾಷಣ ಅಂತ ಯಾರ ಮೇಲೆ ಮಾಡ್ತಾರೆ? ಆಲ್ರೆಡಿ ಇದು ಏನು ಸಂವಿಧಾನ ಅಡಿಯಲ್ಲಿ ಇದು ಬರುತ್ತೆ, BNS ಅಡಿಯಲ್ಲಿ ಕೂಡ ಕಾನೂನಲ್ಲಿ ಕೂಡ ಇದು ಬರುತ್ತೆ. ಆದರೂ ಕೂಡ ಹೊಸದಾಗಿ ಇದನ್ನ ತಗೊಂಡ್ಬಂದು ಯಾವುದೋ ವ್ಯಕ್ತಿ ವಿರುದ್ಧ ಆಗಲಿ ಸಂಸ್ಥೆ ವಿರುದ್ಧವಾಗಲಿ ಏನು ಇದು ಮಾಡಿದ್ದಾರೆ, ಈ ರಾಷ್ಟ್ರೀಯ ಸ್ವಯಂ ಸಂಘ ಇರ್ಬೋದು, ಬೇರೆ ಬೇರೆ ಇದರಿಂದ ಇವರು ನೇರವಾಗಿ ಯಾವುದೋ ಒಂದು ವರ್ಗವನ್ನ ಇದಕ್ಕೆ ಕಾನೂನು ಅಡಿಯಲ್ಲಿ ಶಿಕ್ಷಿಸುವಂತ ಕೆಲಸವನ್ನ ಇವತ್ತು ಮಾಡ್ತಿದ್ದಾರೆ ಅಂತ ರಾಜ್ಯಪಾಲರಿಗೆ ಕೂಡ ಮನವಿಯನ್ನ ಮಾಡ್ಕೊಂಡಿದ್ವಿ. ಈ ಸ್ಪಂದನೆ ಮಾಡಿದ್ದಾರೆ. ಇದನ್ನ ನೇರವಾಗಿ ರಾಷ್ಟ್ರಪತಿಯವರಿಗೆ ಕಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನ ತಡೆಯುವಂತ ಕೆಲಸವನ್ನ ಇದು ಮಾಡ್ತೀವಿ. ಇದೇನಾದ್ರು ಅಪ್ಪಿತಪ್ಪಿ ಏನಾರೋ ಈ ಒಂದು ಮಸೂದೆ ಆಯಿತು ಅಂದ್ರೆ ಕೂಡ ಕಾನೂನು ರೀತಿಯಲ್ಲಿ ಕೂಡ ಹೋರಾಟವನ್ನ ಮಾಡ್ತೀವಿ. ನಾವು ಸುಮಾರು 40ಕ್ಕೂ ಹೆಚ್ಚು ಮನವಿಗಳು ಹೋಗಿತ್ತು ರಾಜ್ಯಪಾಲರಿಗೆ ಇದನ್ನ ತಡೆಯೋದಕ್ಕೆ. ಅದರಲ್ಲಿ ನೀವು ಕೂಡ ಮನವಿ ಮಾಡಿದ್ರಿ. ಅನೇಕ ಸಂಘ ಸಂಸ್ಥೆಗಳು ಮತ್ತೆ ಭಾರತೀಯ ಜನತಾ ಪಾರ್ಟಿಯವರು ಕೂಡ ಮತ್ತೆ ವಿರೋಧ ಪಕ್ಷದ ಎಲ್ಲ ಶಾಸಕರು ಸದಸ್ಯರು ಕೂಡ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿ ಇದನ್ನ ಯಾವ್ದಕ್ಕೋಸ್ಕರ ತಡೆಯಬೇಕು, ಇದು ಒಪ್ಪಿಗೆ ಕೊಟ್ಟರೆ ಏನು ಅನಾಹುತ ಆಗುತ್ತೆ ಅಂತ ಕೂಡ ಮನವಿಯನ್ನ ಮಾಡಿದ್ವಿ. ಅವ್ರಿಗೆ ಕೂಡ ನಾವು ಹೇಳಿದ ಮೇಲೆ ಅದನ್ನ ಮತ್ತೆ ಅದನ್ನ ಕಳಿಸಿದರೆ ಕಾನೂನು ಏನಾರು ಆಯಿತು ಅಂತಂದ್ರೆ ಸುಮಾರು ಸಂಘ ಸಂಸ್ಥೆಗಳು ಕೂಡ ಇದ್ರ ಮೇಲೆ ಕೋರ್ಟ್ಗೆ ಕಟಕಟೆಯ ಮೆಟ್ಲನ್ನು ಕೂಡ ಹತ್ತಿಸ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.